ಆಹಾರ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ಫುಡ್ ಪ್ರಿಯರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಬೇಸಿಗೆಯಲ್ಲಿ ಜಾಸ್ತಿ ಐಸ್ ಕ್ರೀಮ್ ತಿಂತೀರಾ? ಹುಷಾರ್. ಹಿಂದೆ ಮುಂದೆ ನೋಡದೆ ಮಕ್ಕಳಿಗೆ ಕ್ಯಾಂಡಿ ಕೊಡಿಸೋ ಪೋಷಕರಿಗೆ ಈ ನ್ಯೂಸ್. ಇದರಿಂದ ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತದೆ. ಎಸ್, ಚಿಕ್ಕ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸೋಕೆ ನೀವು ತಯಾರಿದ್ದೀರಾ ಅಂತಂದ್ರೆ ಈ ವಿಡಿಯೋವನ್ನು ನೋಡೋಕ್ಕೂ ಕೂಡ ನೀವು ತಯಾರಾಗಿರ್ಬೇಕು. ಯಾಕಂತಂದ್ರೆ ಮಕ್ಕಳಿಗೆ ಕ್ಯಾಂಡಿ ಕೊಡಿಸೋದು, ಐಸ್ ಕ್ರೀಮ್ ಕೊಡಿಸೋದು ಮಾಡೋದು ಪೋಷಕರು. ಮಕ್ಕಳು ಹಠ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಕ್ಯಾಂಡಿಗಳನ್ನ ಹಾಗೆ ಐಸ್ ಕ್ರೀಮ್ಗಳನ್ನ ಕೊಡ್ತಾ ಇರ್ತೀರಾ. ಆದ್ರೆ ಐಸ್ ಕ್ರೀಮ್ ತಿನ್ನೋದ್ರಿಂದ ಏನಾಗುತ್ತೆ ಗೊತ್ತಾ? ಮಕ್ಕಳ ಒಂದು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಗೊತ್ತಾ? ಎಸ್, ಇಲ್ಲಿದೆ ನೋಡಿ ಸ್ಟೋರಿ. ಹಿಂದೆ ಮುಂದೆ ನೋಡದೆ ಮಕ್ಕಳಿಗೆ ಕ್ಯಾಂಡಿ ಬೇಕು ಅಂತ ಹಠ ಮಾಡಿದ ತಕ್ಷಣ ಕ್ಯಾಂಡಿ ಕೊಡಿಸುವಂತಹ ಪೋಷಕರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಫುಡ್ ಪ್ರಿಯರು ಕೂಡ ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು. ಬೇಸಿಗೆಗಾಲ ಐಸ್ ಕ್ರೀಮ್ ಜಾಸ್ತಿ ತಿಂತಾ ಇರ್ತೀರಾ. ಸೊ ಐಸ್ ಕ್ರೀಮ್ ಅಲ್ಲಿ ಏನಿರುತ್ತೆ, ಯಾವ ಹಾನಿಕಾರಕ ಅಂಶ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ನ್ಯೂಸ್ ನಲ್ಲಿ ನಾನು ಹೇಳೋಕೆ ಹೊರಟಿದ್ದೇನೆ. ಆಹಾರ ಪ್ರಿಯರಿಗೆ ಇದೊಂಥರ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಐಸ್ ಕ್ರೀಮ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಐಸ್ ಕ್ರೀಮ್ ಅಂದ್ರೆ ನನಗೆ ಪ್ರಾಣ ಅನ್ನೋರು ಈ ಸ್ಟೋರಿ ನೋಡ್ಬೇಕು. ಐಸ್ ಕ್ರೀಮ್ ನಲ್ಲೂ ಕೃತಕ ಬಣ್ಣ ಬಳಕೆ. ಬೇಸಿಗೆ ಅಂತ ಬಾಯಿ ಚಪ್ಪಲಕ್ಕೆ ಅಥವಾ ಬಾಯಿ ಚಪ್ಪಲಕ್ಕೆ ಐಸ್ ಕ್ರೀಮ್ ತಿಂದ್ರೆ ರೋಗ ಬರೋದು ಗ್ಯಾರಂಟಿ. ಐಸ್ ಕ್ರೀಮ್ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅಧಿಕಾರಿಗಳು ದಾಳಿ ಮಾಡಿದ ಮೇಲೆ ಕಲರ್ ಬಳಕೆ ಮಾಡಿರುವುದು ಕೂಡ ಪತ್ತೆಯಾಗಿದೆ. ಐಸ್ ಕ್ರೀಮ್ ಟೆಸ್ಟಿಂಗ್ಗೆ ಮುಂದಾಗಿರುವಂತಹ ಅಧಿಕಾರಿಗಳು ಸ್ಯಾಂಪಲ್ಗಳನ್ನ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಇದೀಗ ಐಸ್ ಕ್ರೀಮ್ ನಲ್ಲೂ ಕೂಡ ಕೃತಕ ಬಣ್ಣ ಬಳಕೆ ಆಗುವುದು ಪತ್ತೆಯಾಗಿದೆ. ಇನ್ನು ಮುಂದೆ ಐಸ್ ಕ್ರೀಮ್ ತಿನ್ನೋ ಮುಂಚೆ ಯೋಚನೆ ಮಾಡಿ. ಎಸ್, ಐಸ್ ಕ್ರೀಮ್ ನಲ್ಲೂ ಕೂಡ ಕೃತಕ ಬಣ್ಣ ಆಡ್ ಆಗಿದೆ. ವಟಾಣಿ ಆಯ್ತು, ಕ್ಯಾಂಡಿ ಆಯ್ತು, ಈಗ ಐಸ್ ಕ್ರೀಮ್ ವರ್ಗ ಬಂದಿದೆ. ಗೋಬಿ ಗಿಬಿ ಎಲ್ಲ ಗೊತ್ತಿದೆ ಕತೆ ನಮಗೆ. ಕೃತಕ ಬಣ್ಣವನ್ನ ಬಳಕೆ ಮಾಡಬಾರ್ದು ಎನ್ನುವಂತಹ ವಿಚಾರವನ್ನ ಇಲಾಖೆ ಹೇಳಿದೆ. ಈಗ ಐಸ್ ಕ್ರೀಮ್ಗೆ ಬಂದು ನಿಂತಿದೆ. ಇದೀಗ ಐಸ್ ಕ್ರೀಮ್ ನಲ್ಲೂ ಕೂಡ ಕೃತಕ ಬಣ್ಣ ಬಳಕೆ ಮಾಡ್ತಾ ಇರೋದು ಪತ್ತೆಯಾಗಿದೆ. ಇನ್ನು ಮುಂದೆ ಐಸ್ ಕ್ರೀಮ್ ತಿನ್ನೋರು ಸ್ವಲ್ಪ ಯೋಚನೆ ಮಾಡಿ ಐಸ್ ಕ್ರೀಮ್ ತಿನ್ಬೇಕು. ಯಾಕಂತಂದ್ರೆ ಐಸ್ ಕ್ರೀಮ್ ನಲ್ಲೂ ಕೂಡ ಕೃತಕ ಬಣ್ಣ ಬಳಕೆ ಆಗ್ತಾ ಇದೆ. ಆ ಒಂದು ಕಾರಣಕ್ಕೆ ಬೇಸಿಗೆ ಅಂತ ಹೇಳಿ ಬಾಯಿ ಚಪಲಕ್ಕೆ ಏನಾದರೂ ಐಸ್ ಕ್ರೀಮ್ ತಿಂದರೆ ರೋಗ ಬರೋದಂತೂ ಪಕ್ಕ. ಐಸ್ ಕ್ರೀಮ್ ಘಟಕದ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಕೃತಕ ಬಣ್ಣ ಬಳಕೆ ಮಾಡ್ತಾ ಇರೋದ್ರಿಂದ ಅದನ್ನ ಟೆಸ್ಟಿಂಗ್ ತಗೋಗಿರ್ತಾರೆ. ಟೆಸ್ಟಿಂಗ್ ಅಲ್ಲಿ ಇದು ಹಾನಿಕಾರಕ ಅಂತ ಗೊತ್ತಾಗ್ತಾ ಇದೆ. ಆದ ಕಾರಣ ಕಲರ್ ವಾಟ್ ಕಲರ್ ಅಂತ ಹೇಳ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ಅದು ರೋಗಕ್ಕೆ ಕಾರಣ ಆದ್ಮೇಲೆ ಹಾಸಿಗೆಯಲ್ಲಿ ಬಿದ್ಕೊಳ್ಳೋದ್ಕಿಂತ ಐಸ್ ಕ್ರೀಮ್ ಕೃತಕ ಬಣ್ಣ ಬಳಕೆ ಮಾಡದೇ ಇರೋ ಐಸ್ ಕ್ರೀಮ್ ತಿಂದರೆ ಒಳ್ಳೆಯದು. ನೋಡಿ, ಆರೋಗ್ಯದ ಮೇಲೆ ಕಾಳಜಿ ಇದ್ದವ್ರು ಐಸ್ ಕ್ರೀಮ್ ಜಾಸ್ತಿ ತಿನ್ನೋಕೆ ಹೋಗಬೇಡಿ.